ಪ್ರೈಸ್ ಗಾಡ್. ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನದಿಂದ 24 ವಚನಗಳ ತನಕ. ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 17ರಿಂದ 24 ವಚನಗಳ ತನಕ. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರು. ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಈ ಮಾತಿಗೆ ನಾನು ಕಸಿ ಕಟ್ಟಿಸಿಕೊಳ್ಳುವಂತೆ ಕೊಂಬೆಗಳು ಮುರಿದು ಹಾಕಲ್ಪಟ್ಟವಲ್ಲ ಎಂದು ನೀನು ಒಂದು ವೇಳೆ ಹೇಳಬಹುದು. ನೀನು ಹೇಳುವುದು ನಿಜ. ಅವರು ನಂಬದೆ ಹೋದುದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ. ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಆದುದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. ಇಸ್ರಾಯೇಲರು ಕೂಡ ಇನ್ನು ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಲ್ಪಡುವರು. ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ. ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆಯಲ್ಲವೇ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಸಹೋದರಿ ಆನಿಯವರ ಜೊತೆಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Namaskar, Uncle. Happy Sabbath. Our most gracious, loving Heavenly Father, Lord, Almighty and everlasting God, you brought us safely to the beginning of this beautiful day, Lord. Thank you, Father, for this wonderful time and hour that you gave us to come before thy presence. Thank you, Father, to give this opportunity to praise you, and thank you for this new beautiful day, Jesus. Thank you, Father. Defend us by your mighty power that we may not fall into sin or not run into any dangerous things today, Father. Let what is righteous in your sight through Christ our Lord, Father. Thank you, Lord, as we begin this day. We hold on to you, Lord, that one will hold on for tomorrow. As we are not worried about tomorrow, we are worried about today. For thanksgiving for this day, Lord. Grant us faith to trust in your plans and providence. And may your presence fill us with peace and assurance. In Jesus' precious name I pray. Amen. 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 ಪ್ರಾರ್ಥನೆಗಾಗಿ ಸಹೋದರಿ ಆನಿಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 203ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ಮರೆಯದಿರು ಮನವೇ ದೇವಾಸುತನ. ಎಲ್ಲ ಹಾಡುಗಳು ಹಳೆಯ ಹಾಡುಗಳಾಗಿರುವುದರಿಂದ ಅವುಗಳನ್ನ ಮತ್ತೆ ನೆನಪಿಸಿಕೊಳ್ಳುವ ಹಾಗೆ ಇವುಗಳನ್ನ ಈ ಕಾರ್ಯಕ್ರಮದಲ್ಲಿ ಮತ್ತೆ ಹಾಡಿಕೊಳ್ಳೋಣ. 203ನೇ ಕೀರ್ತನೆ, ಮರೆಯದಿರು ಮನವೇ ದೇವಾಸುತನ. ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನು, ಮರೆಯದಿರು ಮನವೇ, ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನು, ಮರೆಯದಿರು ಮನವೇ.
ಕರುಣೆಯಿಂದ ನಿನ್ನ ನರಸಿಲೋಕಕ್ಕೆ ಬಂದು, ಕರುಣೆಯಿಂದ ನಿನ್ನ ನರಸಿಲೋಕಕ್ಕೆ ಬಂದು, ಪಿರಿದಾಗಿ ತೋರಿದ ಕರ್ತನ ದಯವನ್ನು, ಪಿರಿದಾಗಿ ತೋರಿದ ಕರ್ತನ ದಯವನ್ನು ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನು, ಮರೆಯದಿರು ಮನವೇ. ಬಂದು ಭುವಿಯೊಳು ಎಂದೆಂದು ಕಾಣದ, ಬಂಧು ಭುವಿಯೊಳು ಎಂದೆಂದು ಕಾಣದ ಚಂದವಾದ ಕೃತ್ಯಗೈದ ಯೇಸುವನ್ನು, ಚಂದವಾದ ಕೃತ್ಯಗೈದ ಯೇಸುವನ್ನು ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನು, ಮರೆಯದಿರು ಮನವೇ. ಕ್ರೂರವಾದ ನಿನ್ನ ಘೋರ ಶಪವ ತಾಳಿ, ಕ್ರೂರವಾದ ನಿನ್ನ ಘೋರ ತಪವ ತಾಳಿ, ಭಾರವಾದ ಸಿಲುಬೆ ಏರಿ ಹೊತ್ತವನನ್ನು, ಭಾರವಾದ ಸಿಲುಬೆ ಸೇರಿ ಹೊತ್ತವನನ್ನ ಮರೆಯದಿರು ಮನವೇ ದೇವಾಸುತನ, ಮರೆಯದಿರು ಮನವೇ ಕ್ರಿಸ್ತೇಸುವನು, ಮರೆಯದಿರು ಮನವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕರ್ತನ ವಾಕ್ಯದ ಬಳಿಗೆ ಹೋಗೋಣ. ದೇವರ ವಾಕ್ಯದಲ್ಲಿ ಕರ್ತನು ಇಸ್ರೇಲರನ್ನ ಆರಿಸಿಕೊಂಡದ್ದನ್ನ ಪೌಲನು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ವಿವರಿಸುತ್ತಾ ಹೋಗುವಂತವನಾಗಿದ್ದಾನೆ. ದೇವರು ಈ ಭೂಮಿ ಮೇಲೆ ತನ್ನ ರಕ್ಷಣೆಯ ಯೋಜನೆಯನ್ನ ಸಿದ್ಧಿಗೆ ತರಲು ತಾನು ಮಾಡಿದಂತ ಯೋಜನೆಯಲ್ಲಿ ಅಬ್ರಹಾಮನನ್ನ ಕರೆದು ಆತನ ಮುಖಾಂತರವಾಗಿ ಈ ಲೋಕಕ್ಕೆ ತನ್ನ ಸಂಕಲ್ಪವನ್ನ ತಿಳಿಸುವುದು ಮಾತ್ರವಲ್ಲದೆ ಆತನ ಮುಖಾಂತರವಾಗಿ ನೆರವೇರಿಸುವಂತ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಧರ್ಮೋಪದೇಶಕ ಕಾಂಡ 26ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಇಸ್ರಾಯೇಲರಿಗೆ ತಿಳಿಸ್ತಾನೆ. 26ನೇ ವಚನ 26ನೇ ಅಧ್ಯಾಯ 5ನೇ ವಚನದಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಬ್ರಾಮನು ಅರಾಮ್ಯ ದೇಶದಿಂದ ದೇವರ ಮಾತಿಗೆ ವಿಧೇಯನಾಗಿ ಹೊರಟು ಬಂದದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅರಾಮ್ಯನಾದಂತ ಅಬ್ರಾಮನಿಗೆ ದೇವರ ದಯೆ ದೊರಕಿದ್ದರಿಂದ ಆತನ ಮುಖಾಂತರವಾಗಿ ದೇವರು ತನ್ನ ಉನ್ನತವಾದಂತ ಸಂಕಲ್ಪವನ್ನ ಈ ಭೂಮಿ ಮೇಲೆ ನೆರವೇರಿಸಲು ಮನಸ್ಸು ಮಾಡಿ ಆತನ ಮುಖಾಂತರವಾಗಿ ಒಂದು ದೊಡ್ಡ ಜನಾಂಗವನ್ನಾಗಿ ಈ ಭೂಮಿ ಮೇಲೆ ಆತನಿಗೆ ವಾಗ್ದಾನ ಮಾಡಿ ಆತನನ್ನ ಆಶೀರ್ವದಿಸುತ್ತಾನೆ. ಮೋಸೆ ವಿಮೋಚನ ಕಾಂಡ 19ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ನೀನು ಯಾಕೋಬನ ಮನೆತನದವರಾದ ಇಸ್ರೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನಂದ್ರೆ, ನಾನು ಐಗುಪ್ತರಿಗೆ ಏನು ಮಾಡಿದನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಸೇರಿಸಿದನು. ಇದನ್ನೆಲ್ಲ ನೀವು ನೋಡಿದಿರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತು ಎಂದು ಹೇಳಿದನು. ಇಡೀ ಜಗತ್ತಿಗೆ ದೇವರ ಸಂಕಲ್ಪ,
ಆದಿಯಿಂದ ಅಂತ್ಯದವರೆಗೂ ಮಾನವನ ಜೀವಿತದಲ್ಲಿ ಸಾರಿ ಹೇಳಬೇಕಾದದ್ದು ಅವಶ್ಯವಾಗಿತ್ತು. ಮಾನವನು ಪಾಪದ ನಿಮಿತ್ತ ದೇವರ ದರ್ಶನವನ್ನ ಕಳೆದುಕೊಂಡವನಾಗಿ, ದೇವರ ಬಗ್ಗೆ ಸರಿಯಾದಂತ ಮಾಹಿತಿಗಳನ್ನ ತಿಳಿಯದೆ ದೇವರನ್ನ ಅಪಾರ್ಥ ಮಾಡಿಕೊಂಡು ಮನಸ್ಸಿಗೆ ಬಂದ ಹಾಗೆ ದೇವರನ್ನ ಮಾಡಿಕೊಂಡು ಆರಾಧಿಸುತ್ತಿರುವಾಗ ಮಾನವನ ಮೇಲೆ ಕರುಣೆಯಿಟ್ಟ ದೇವರು ಮತ್ತೆ ತನ್ನ ನಿಜ ಸ್ಥಿತಿಯನ್ನ ಹಾಗೂ ಮಾನವನ ಸೃಷ್ಟಿಗೆ ಮೂಲ ಕಾರಣವನ್ನ ಮತ್ತು ಮಾನವನ ಬದುಕಿನಲ್ಲಿ ಕರ್ತನು ಮಾನವನಿಗಾಗಿ ಮಾಡುವ ಹಿತವನ್ನ ತಿಳಿಸಿ, ತಾನು ಸೃಷ್ಟಿಸಿದಂತ ಮಾನವರು ತಾನು ಎಷ್ಟು ಅವರನ್ನ ಪ್ರೀತಿಸಿದನೋ ಅಷ್ಟೇ ತನ್ನನ್ನು ಪ್ರೀತಿಸುವವರಾಗಬೇಕೆಂದು ದೇವರು ಈ ಭೂಮಿ ಮೇಲೆ ತನ್ನ ರಕ್ಷಣಾ ಸಂಕಲ್ಪವನ್ನ ಯೋಜಿಸಿದನು. ಆ ಯೋಜನೆಯಲ್ಲಿ ಅಬ್ರಹಾಮನಿಗೆ ದೇವರ ದಯೆ ದೊರೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಹಾಮನ ಮುಖಾಂತರವಾಗಿ ದೇವರು 12 ಕುಲಗಳನ್ನ ಮಾಡಿ, ಆ 12 ಕುಲಗಳು ಐಗುಪ್ತ ದೇಶದಲ್ಲಿ ಆ ಎಲ್ಲ ಕಷ್ಟ ಸಂಕಟ ನೋವುಗಳನ್ನು ಅನುಭವಿಸಿ ಅಲ್ಲಿಂದ ಅವರನ್ನ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ತರುವಾಗ ಸ್ವಾಮಿ ಅವರನ್ನ ಹೇಗೆ ತಾನು ನಡೆಸ್ಕೊಂಡು ಬಂದನು ಎಂಬುದಾಗಿ ಹೇಳ್ತಾನೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡು ಗೂಡನ್ನ ಸೇರುವ ತನಕ ಹೇಗೆ ಸುರಕ್ಷಿತವಾಗಿ ಅದನ್ನು ತಂದು ಸೇರಿಸ್ತದೋ ಹಾಗೆ ನಾನು ಇಸ್ರೇಲ್ ಜನಾಂಗವನ್ನ ನನ್ನ ರೆಕ್ಕೆಯ ಮೇಲೆ ಹೊತ್ತುಕೊಂಡು ಸುರಕ್ಷಿತವಾಗಿ ತಂದು ಹಾಲು ಜೇನು ಹರಿಯುವ ಸ್ಥಳಕ್ಕೆ ತಂದು ಇಟ್ಟಿದ್ದೇನೆ. ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಿಮ್ಮ ಮೂಲ ಪಿತೃವಾದ ಅಬ್ರಹಾಮನನ್ನ ನೆನೆಸ್ಕೊಳ್ರಿ. ಅವನು ಏನೂ ಇಲ್ಲದವನಾಗಿ ನನ್ನನ್ನು ಹಿಂಬಾಲಿಸುವುದು. ಈಗ ಆತನ ನಿಮಿತ್ತ ಒಂದು ದೇಶವನ್ನೇ ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ಸಕಲ ಸಮೃದ್ಧಿ ತುಂಬಿ ತುಳುಕ್ತಾ ಇದೆ. ಇಲ್ಲಿ ನೀವು ಸಂತುಷ್ಟಿ ಸಹಿತವಾಗಿ ಜೀವಿಸಬಹುದು. ಆದರೆ ನೀವು ನನ್ನ ಮಾತಿಗೆ ಶ್ರದ್ಧೆಯಿಂದ ವಿಧೇಯರಾಗಿ ನಡೆದುಕೊಂಡರೆ ಈಗ ನಾನು ನಿಮ್ಮ ಮಧ್ಯದಲ್ಲಿ ಇಟ್ಟಿರುವಂತಹ ಈ ಶುಭವನ್ನ ನಿಮ್ಮ ಸಂತಾನವು ನಿರಂತರವೂ ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ನೀವು ನನ್ನ ಮಾತುಗಳನ್ನ ಮೀರಿ ನಡೆದರೆ ಈ ಶುಭಗಳೆಲ್ಲ ನಿಮಗೆ ಅಶುಭಗಳಾಗಿ ಪರಿವರ್ತನೆ ಆಗ್ತವೆ. ಆಗ ಐಗುಪ್ತ ದೇಶದಲ್ಲಿ ನಿಮ್ಮ ಪಿತೃಗಳು ಅನುಭವಿಸಿದಂತ ಕಷ್ಟ ಸಂಕಟಗಳನ್ನೇ ನೀವು ಇದೇ ದೇಶದಲ್ಲಿ ಅನುಭವಿಸಬೇಕಾಗ್ತದೆ. ಇಸ್ರೇಲ್ ಜನಾಂಗವನ್ನ ದೇವರು ಎಷ್ಟು ಪ್ರೀತಿಸಿದರು ಎಂಬುದಾಗಿ ಹೇಳುವಾಗ ಇಡೀ ಲೋಕಕ್ಕೆ ಅವರಿಂದ ರಕ್ಷಣೆಯ ಯೋಜನೆ ನೆರವೇರಬೇಕಾಗಿತ್ತು. ವಿಶೇಷವಾಗಿ ತಾನು ಯೋಜಿಸಿದಂತ ಸಂಕಲ್ಪವನ್ನ ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ಲೋಕದಲ್ಲಿ ಸಿದ್ಧಿಗೆ ತರಬೇಕಾಗಿತ್ತು. ಅಂದರೆ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸುವುದರ ಮುಖಾಂತರವಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಪಾಪಗಳನ್ನ ಪರಿಹರಿಸುವಂತ ಈ ಯೋಜನೆಯಲ್ಲಿ ಇವರನ್ನ ಆರಿಸಿಕೊಂಡು ತಾರದೆ ಬದುಕುತ್ತಿರುವ ಸಾರ ಸೃಷ್ಟಿಯಲ್ಲಿರ್ತಕ್ಕಂಥ ಸಕಲ ಮಾನವರಿಗೂ ಇವರು ಪ್ರಕಟಪಡಿಸಬೇಕಾಗಿತ್ತು. ಅದಕ್ಕಾಗಿ ದೇವರ ನೀತಿಯನ್ನ ನಿಯಮಗಳನ್ನ ಇವರು ಅನುಸರಿಸಬೇಕಾಗಿತ್ತು, ಶ್ರದ್ಧೆಯಿಂದ ಪರಿಪಾಲಿಸಬೇಕಾಗಿತ್ತು. ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ದೇವರ ಸನಾತನ ಮಾರ್ಗದಲ್ಲಿ ನಡೆದು ದೇವರನ್ನ ಘನಪಡಿಸುವುದು ಅವಶ್ಯವಿತ್ತು. ಆದರೆ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ,
ಅವರು ಮೊಂಡರು ಅವಿಧೇಯರು ಆದರು. ಅವರು ಮೊಂಡರು ಅವಿಧೇಯರು ಆದ ಕಾರಣ ದೇವರು ತನ್ನ ಸಂಕಲ್ಪದಲ್ಲಿ ಇನ್ನೊಂದು ಯೋಜನೆಯನ್ನ ಈ ಭೂಮಿಗೆ ಅನುಗ್ರಹ ಮಾಡಿದ್ರು. ಅದೇನು? ಇಸ್ರೇಲರಿಗೆ ಸೀಮಿತವಾಗಿರ್ತಕ್ಕಂಥ ರಕ್ಷಣೆಯನ್ನ ಲೋಕದಲ್ಲಿರುವಂತಹ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ವಿಸ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಅವರು ಬಿದ್ದು ಹೋದರು. ಅವರು ಬಿದ್ದು ಹೋದ ನಿಮಿತ್ತ ಅನ್ಯ ಜನರಾದಂತ ಇತರ ಎಲ್ಲಾ ಜನಾಂಗಗಳಿಗೆ ದೇವರ ಸತ್ಯದ ಸುವಾರ್ತೆಯು ಸಾರುವಂತ ಕೆಲಸವನ್ನ ದೇವರು ಅಪೊಸ್ತಲರ ಮುಖಾಂತರವಾಗಿ ಪ್ರಾರಂಭ ಮಾಡಿದ್ರು. ಅಪೊಸ್ತಲರ ನಿರಂತರವಾದಂತಹ ಹೋರಾಟದಿಂದ ಯೇಸು ಕ್ರಿಸ್ತನ ನಾಮದ ಘನತೆ ಈ ಭೂಮಿ ಮೇಲೆ ಸಿದ್ಧಿಗೆ ಬಂತು. ದೇವರವರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿ ತಾನೇ ನಿಜವಾದ ದೇವರು ಎಂಬುದನ್ನ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ನಿರೂಪಿಸುತ್ತಾ ಬಂದನು. ಯೇಸು ಸ್ವಾಮಿ ಮಾಡಿದಂತ ಮಹತ್ ಕಾರ್ಯಗಳನ್ನೇ ಶಿಷ್ಯರು ಕೂಡ ಮಾಡುವಂತೆ ದೇವರು ಕಾರ್ಯ ಮಾಡಿದರು. ಈಗ ಲೋಕವೆಲ್ಲ ಯೇಸು ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆಯನ್ನ ತಿಳಿದುಕೊಂಡು ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನ ವಿಷಯವಾದಂತಹ ಜ್ಞಾನದಿಂದ ಬೆಳೆಯುತ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಇಸ್ರೇಲ್ ಜನಾಂಗವನ್ನ ಆರಿಸಿಕೊಂಡಂತ ದೇವರು ಹೇಗೆ ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡು ಅವರ ಮುಖಾಂತರವಾಗಿ ತನ್ನ ಈ ಸಂಕಲ್ಪವು ಈ ಭೂಮಿ ಮೇಲೆ ನೆರವೇರುವುದಕ್ಕೆ ಇಷ್ಟಪಟ್ಟನು, ಹಾಗೆಯೇ ಈ ಹೊತ್ತು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತ ದೇವರ ಮಂದಿಗೆ ದೇವರು ಅದೇ ರೀತಿಯಾದಂತ ಕೃಪೆಯನ್ನ ನೀಡಿದವನಾಗಿ ಅವರಿಂದ ಸಾಧಿಸಲಾಗದೆ ಹೋದದನ್ನ ಕ್ರೈಸ್ತ ಸಭೆಯಿಂದ ಇವತ್ತು ದೇವರು ಕಾರ್ಯ ಸಾಧಿಸಲು ಕಾರ್ಯ ಮಾಡುವಂತವನಾಗಿದ್ದಾನೆ. ಇಲ್ಲಿ ದೇವರ ಸೇವೆಯಲ್ಲಿ, ದೇವರ ಪ್ರೀತಿಯಲ್ಲಿ ನಮ್ಮನ್ನ ದೇವರು ಗಣನೆಗೆ ತೆಗೆದುಕೊಂಡು ನಮಗೆ ಕೊಟ್ಟಂತ ಈ ಅವಕಾಶವನ್ನ ದೇವರ ಮಕ್ಕಳು ಇಸ್ರೇಲರು ವ್ಯರ್ಥ ಮಾಡಿಕೊಂಡ ಹಾಗೆ ನಾವು ವ್ಯರ್ಥ ಮಾಡಿಕೊಳ್ಳಬಾರದೆಂಬ ಉದ್ದೇಶದಿಂದ ಈ ಮಾತುಗಳನ್ನ ಬರೀತಾರೆ. ಇಲ್ಲಿ ಹೇಳ್ತಾನೆ, ಗರ್ವ ಪಡಬೇಡ, ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೆ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಚೊಚ್ಚಲು ಮಗನಂತೆ ಇಸ್ರೇಲ್ ಜನಾಂಗವನ್ನ ದೇವರು ಪ್ರೀತಿಸಿ ಅವರನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಈ ಭೂಮಿ ಮೇಲೆ ತನ್ನ ನಾಮದ ಘನತೆಗಾಗಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸುತ್ತಾ ಬಂದಾಗ ದೇವರನ್ನ ಅವರು ತಿರಸ್ಕರಿಸಿದ್ದರಿಂದ, ದೇವರ ನಂಬಿಕೆಯನ್ನ ಬಿಟ್ಟುಕೊಟ್ಟದ್ದರಿಂದ, ಅವರಲ್ಲಿನ ಮೊಂಡತನವು ಹೆಚ್ಚಾದದ್ರಿಂದ ದೇವರು ಅವರನ್ನ ತಿರಸ್ಕರಿಸಿ ಅನ್ಯ ಜನರಾದಂತ ಇತರ ಜನರಿಗೆ ಆತನ ಕೃಪೆ ಸಿಗುವ ಹಾಗೆ ಕಾರ್ಯ ಮಾಡಿದ್ರು. ಈಗ ಅವರನ್ನ ಎಷ್ಟು ಪ್ರೀತಿಸಿದನೋ ಅಷ್ಟೇ ಪ್ರೀತಿಯನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನು ದೇವರು ಪ್ರೀತಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಯೋಹಾನನು ಬರೀತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಇಸ್ರೇಲ್ ಜನಾಂಗದವರ ಮೇಲೆ ಮಾತ್ರ ಅಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟನು. ಆತನನ್ನ ನಂಬುವುದರ ಮುಖಾಂತರವಾಗಿ ಇಸ್ರಾಯೇಲರಿಗೆ ಸಿಗತಕ್ಕಂತ ಬಾಧ್ಯತೆಗಳನ್ನ ನಂಬುವಂತ ಪ್ರತಿಯೊಬ್ಬ ಮಾನವನು ಹೊಂದುವುದಕ್ಕಾಗಿ ಆತನನ್ನ ಕಳಿಸಿಕೊಟ್ಟರು. ಇಸ್ರಾಯೇಲರಿಗೆ ನಿತ್ಯ ಜೀವದ ಅರಿವಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರಿಗಿಂತ ಇನ್ನೂ ಹೆಚ್ಚಿನ ಮಹತ್ವಗಳ ಸತ್ಯವನ್ನ ಈ ಕೊನೆ ಕಾಲದಲ್ಲಿ ದೇವರು
ಅನ್ಯ ಜನರಾದ ಇತರ ಎಲ್ಲ ಮಾನವರಿಗೂ ತಿಳಿಸುವಂತವನಾಗಿದ್ದಾನೆ. ಪಾಪದ ಸಂಬಳ ಮರಣ. ಈ ಮರಣದಿಂದ ಬಿಡುಗಡೆ ಹೊಂದಲು ಇರುವಂತ ಏಕೈಕ ಮಾರ್ಗ ಯೇಸು ಕ್ರಿಸ್ತನ ಶಿಲುಬೆ. ಶಿಲುಬೆಯ ಮುಖಾಂತರವಾಗಿ ಮಾತ್ರ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ತಾನು ಕಳೆದುಕೊಂಡಂತ ನಿತ್ಯ ಜೀವವನ್ನ ಮತ್ತೆ ಪಡೆದುಕೊಳ್ಳುವಂತ ಮಾರ್ಗವನ್ನ ದೇವರು ರೂಪಿಸಿದ್ದಾನೆ. ಇದು ಕೇವಲ ಒಂದು ಜನಾಂಗ ಮಾತ್ರವೇ ಸೀಮಿತವಾಗಿತ್ತು. ಆದರೆ ದೇವರು ಕರುಣೆಯುಳ್ಳವನಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಆ ಉನ್ನತವಾದ ಆಶೀರ್ವಾದಗಳು ಸಿಗುವ ಹಾಗೆ ಮಾಡಿದ ಕಾರಣ ಇಸ್ರೇಲ್ ಜನರ ಹೃದಯವು ಕಠಿಣವಾಯಿತು. ಇಸ್ರೇಲ್ ಜನಾಂಗದ ಹೃದಯ ಇಂದಿಗೂ ಕೂಡ ಈ ವಿಷಯದಲ್ಲಿ ಕಠಿಣವಾಗಿಯೇ ಇದೆ. ಇಡೀ ಲೋಕವೇ ಯೇಸು ಕ್ರಿಸ್ತನನ್ನ ಇವತ್ತು ತಮ್ಮ ದೇವರನ್ನಾಗಿ, ತಮ್ಮ ರಕ್ಷಕನನ್ನಾಗಿ, ತಮ್ಮನ್ನ ಪಾಪದಿಂದ ಬಿಡಿಸಿ ಕಾಯುವಂತ ದೇವರ ಮಗನಾಗಿ ಅಂಗೀಕರಿಸಿಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ಆರಾಧನೆ ಮಾಡುವಂತ ಅವಕಾಶವನ್ನ ಹೊಂದಿ ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ದೇಶಗಳಲ್ಲಿ ಇವತ್ತು ಕ್ರಿಸ್ತನನ್ನ ಆರಾಧಿಸುವಂತವರಾಗಿದ್ದಾರೆ. ಆದರೆ ಯಾವ ಜನಾಂಗವನ್ನ ತನ್ನ ಸ್ವಂತ ಚೊಚ್ಚಲು ಮಗನನ್ನೋ ಎಂಬಂತೆ ಪರಿಪಾಲಿಸುತ್ತಾ ಬಂದನೋ ಆ ಇಸ್ರೇಲ್ ಜನಾಂಗವು ಇನ್ನೂ ಕೂಡ ಕಾಠಿಣ್ಯದಲ್ಲಿಯೇ ಇದೆ. ಅವರ ಹೃದಯವು ಇನ್ನೂ ಮೊಂಡತನವನ್ನೇ ತೋರಿಸುತ್ತಾ ಇದೆ. ದೇವರ ಸಂಕಲ್ಪವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಎಡವಿದ್ದಾರೆ. ಹಾಗಾದರೆ ದೇವರು ಅವರನ್ನು ಶಾಶ್ವತವಾಗಿ ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡ್ತಾನೋ? ಅದನ್ನ ಪೌಲನು ಹೇಳ್ತಾನೆ. ಇಸ್ರೇಲರು ಕೂಡ ಇನ್ನು ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಿಸಲ್ಪಡುವರು. ದೇವರು ಅವರನ್ನು ತಿರುಗಿ ಕಸಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ. ಇವತ್ತು ಇಸ್ರೇಲ್ ಜನಾಂಗದಲ್ಲಿ ಯೇಸು ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆ ಮುಚ್ಚಿರಬಹುದು. ಅವರ ಹೃದಯವು ಕಾಠಿಣ್ಯದಿಂದ ತುಂಬಿರಬಹುದು. ಆದರೆ ಅವರ ಮೇಲಿನ ಮಮತೆ ಮಾತ್ರ ದೇವರಿಂದ ಅಗಲಿ ಹೋಗಿಲ್ಲ. ಅಬ್ರಾಹ್ಮನ ನಿಮಿತ್ತ ಈ ಲೋಕದ ಅಂತ್ಯದವರೆಗೂ ಅವರ ಹಿಂದಿರುವಿಕೆಗಾಗಿ ದೇವರು ಕಾಯುವಂತವನಾಗಿದ್ದಾನೆ ಮತ್ತು ಅವರ ರಕ್ಷಣೆಗಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಸಮಯ ಬಂದಾಗ ಇಸ್ರೇಲ್ ಜನಾಂಗವು ಹೇಗೆ ನಮಗೆ ದೇವರ ಕೃಪೆಯು ಒದಗಿಸಲ್ಪಟ್ಟಿತ್ತೋ ಹಾಗೆಯೇ ಅವರಿಗೂ ಸಹ ದೇವರ ಕೃಪೆಯು ಮತ್ತೆ ಹಿಂತಿರುಗಿಸಿ ಸಿಗುವಂತಾಗಿ ಇಸ್ರೇಲ್ ಜನಾಂಗದಲ್ಲಿ ಸಹ ಹುರುಡನ್ನು ಹುಟ್ಟಿಸಿ ಅಲ್ಲಿರ್ತಕ್ಕಂಥ ಇಸ್ರೇಲ್ ಜನಾಂಗದವರು ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಅವಕಾಶವನ್ನ ದೇವರು ಕೊಡುವಂತನಾಗಿದ್ದಾರೆ. ಪ್ರವಾದನೆಯ ಇನ್ನೊಂದು ಭಾಗ. ಈ ವಿಷಯದಲ್ಲಿ ನಾವು ಯಾರು ಗಮನ ಹರಿಸದೇ ಇರಬಹುದು. ನಾವು ಕೇವಲ ಲೋಕದ ಕಡೆಗೆ ಗಮನ ಹರಿಸಿದ್ದೇವೆ. ಈ ಭೂಮಿ ಮೇಲೆ ಕ್ರಿಸ್ತನನ್ನ ನಂಬಿರುವಂತ ಇತರ ಎಲ್ಲಾ ಜನರ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದೇವೆ. ಆದ್ರೆ ಇಸ್ರೇಲ್ ದೇಶ, ಇಸ್ರೇಲ್ ಜನಾಂಗದ ಬಗ್ಗೆ ನಾವ್ಯಾರು ಯೋಚನೆ ಮಾಡ್ತಾ ಇಲ್ಲ. ನಾವು ಮರೆತರು ಯಾವ ಜನಾಂಗವನ್ನ ಕರೆದು ಯಾವ ಜನಾಂಗದಿಂದ ತಾನು ಈ ಲೋಕಕ್ಕೆ ರಕ್ಷಣೆಯ ಯೋಜನೆಯನ್ನ ತರುವಂತ ಕಾರ್ಯಗಳನ್ನ ಮಾಡಿ ಯಾವ ಜನಾಂಗದ ಮುಖಾಂತರವಾಗಿ ತನ್ನ ರಕ್ಷಣೆ ಯೋಜನೆಯ ಲೋಕದ ಕಟ್ಟಕಡೆಗೆ ಸಾರವಾಗಿ ಮಾಡಿದನೋ ಆ ಜನಾಂಗವನ್ನ ದೇವರು ಎಂದೂ ಮರೆತಿಲ್ಲ, ಮರೆಯುವುದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಅವರು ಬಿದ್ದು ಹೋದ್ರು, ಅದಕ್ಕಾಗಿ ಅವರು ನಂಬಿಕೆಯಲ್ಲಿ ಬಿದ್ದು ಹೋದ್ರು, ಮುರಿದು ಹಾಕಲ್ಪಟ್ರು. ಆದ್ರೆ ನೀನು ನಿಂತಿರುವುದು ನಂಬಿಕೆಯಿಂದಲೇ. ಅವರಿಗೆ ಕೊಟ್ಟಂತದ್ದನ್ನ ಅವರು ಹಿಡಿದುಕೊಳ್ಳಲಿಲ್ಲ, ಆದ್ರೆ ಈಗ ಅದನ್ನ ನೀನು ಹಿಡಿದುಕೊಂಡಿದ್ದೀಯ. ಈಗ
ನಿನ್ನ ವ್ಯವಸ್ಥೆ, ನೀನು ಇಟ್ಟುಕೊಂಡಿರುವಂತ ನಂಬಿಕೊಂಡಿರುವಂತ ನಂಬಿಕೆಯಲ್ಲಿ ಸ್ಥಿರನಾಗಿ ನಿಲ್ಲಬೇಕಾದದ್ದು. ಅವರು ಮೊಂಡತನವನ್ನ ತೋರಿಸಿ ನನ್ನಿಂದ ಸಿಗಬೇಕಾದಂತ ನಿತ್ಯ ಜೀವದ ಬಾಧ್ಯತೆಗೆ ಇವತ್ತು ಅನ್ಯರಾಗಿದ್ದಾರೆ. ಅನ್ಯರಾಗಿದ್ದಂತ ನೀವು ಈ ಹೊತ್ತು ಅದೇ ನಂಬಿಕೆಯನ್ನ ಪಡೆದುಕೊಂಡದರಿಂದ ನನ್ನ ಸ್ವಕೀಯ ಪ್ರಜೆಯಾಗಿದ್ದೀರಿ. ಅವರಿರುವಂತ ಸ್ಥಳದಲ್ಲಿ, ಅವರಿದ್ದಂತ ಸ್ಥಾನದಲ್ಲಿ ನಿಮಗೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಹೀಗಿರುವಾಗ ಇದು ದೇವರ ಮಹಾ ಕೃಪೆಯಾಗಿರುವುದರಿಂದ ಈ ಆಶೀರ್ವಾದ ನಮ್ಮದು ಅಲ್ಲದೇ ಇದ್ದರೂ ನಮಗೆ ಉಚಿತಾರ್ಥವರವಾಗಿ ಒದಗಿ ಬಂದಿರುವುದರಿಂದ ದೇವರ ಈ ಮಹಾ ಕೃಪೆಯನ್ನ ಹೇಗೆ ನಾವು ಅಲ್ಲಗಳೆಯಲು ಸಾಧ್ಯ, ತಿರಸ್ಕರಿಸಲು ಸಾಧ್ಯ, ಅಥವಾ ಇಸ್ರಾಯೇಲರಂತೆ ನಮ್ಮ ಹೃದಯವನ್ನ ಕಠಿಣಪಡಿಸಿಕೊಳ್ಳಲು ಸಾಧ್ಯ? ದೇವರ ಈ ಪರಿಪೂರ್ಣವಾದಂತ ಸತ್ಯವನ್ನ ಅರ್ಥ ಮಾಡಿಕೊಂಡಲ್ಲಿ ದೇವರ ಮಕ್ಕಳಾದಂತ ನಾವು ನಮ್ಮನ್ನ ತನ್ನ ಮಕ್ಕಳನ್ನಾಗಿ ದೇವರು ಸ್ವೀಕಾರ ಮಾಡಿಕೊಳ್ಬೇಕಾದ್ರೆ ಎಂತಹ ಮಹಾ ಕೃಪೆಯನ್ನ ನಮಗೆ ತೋರಿಸಿದ್ದಾನೆಂಬುದನ್ನ ಗ್ರಹಿಸಿಕೊಳ್ಳಬೇಕಾಗಿದೆ. ದೇವರ ಈ ಮಹಾ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ, ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ಥಿತಿಗೆ ಸ್ಪಂದಿಸುವುದಕ್ಕೆ ನಾವು ಹೊರಟಾಗ ಮಾತ್ರ ದೇವರ ಆತ್ಮನು ಆತನ ಪ್ರೀತಿಯ ನಿಜ ಸ್ವರೂಪವನ್ನ ನಮಗೆ ತಿಳಿಸಲು ಮತ್ತು ನಮ್ಮಲ್ಲಿ ಕಾರ್ಯ ಸಾಧಿಸಲು ಕಾರ್ಯ ಮಾಡುವಂತನಾಗಿದ್ದಾನೆ. ಯಾವ ಕೆಲಸವನ್ನ ಇಸ್ರೇಲ್ ಜನಾಂಗವು ಮಾಡಲಿಕ್ಕೆ ಆಗಲಿಲ್ಲವೋ ಆ ಕೆಲಸವನ್ನ ಇವತ್ತು ಅನ್ಯ ಜನರಾದ ನಮ್ಮ ಮುಖಾಂತರವಾಗಿ ದೇವರು ಕಾರ್ಯ ಸಾಧಿಸಿದ್ದಾನೆ ಮತ್ತು ಕಾರ್ಯ ಸಾಧಿಸುವಂತವನಾಗಿದ್ದಾನೆ. ಯಾರಿಂದ ಸುವಾರ್ತೆ ಸಾರಲ್ಪಡಬೇಕಾಗಿತ್ತು ಅವರಿಗೆ ಮತ್ತೆ ಅನ್ಯ ಜನರಿಂದ ಸುವಾರ್ತೆ ಸಾರುವ ಹಾಗೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಸಿಕ್ಕಿರುವಂತ ಈ ರಕ್ಷಣೆಯು ದೇವರಿಂದ ಬಂದಿರುವಂತ ಉಚಿತಾರ್ಥವರವಾದಂತ ಹುದುವಾದಂತ ರಕ್ಷಣೆಯ ವರವಾಗಿದೆ. ಅದನ್ನು ಸ್ವಾಮಿ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಡುವುದರ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾನೆ. ಸತ್ಯ ದೇವರನ್ನು, ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುವಂತ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಮಹತ್ತರವಾದಂತ ಯೋಜನೆಯ ಸಂಕಲ್ಪವನ್ನ, ರಹಸ್ಯವನ್ನ ತಿಳಿದು ಆತನನ್ನ ಪ್ರೀತಿಸುವಂತ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ. ಆತನು ನಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂಬುದನ್ನು ಕೂಡ ಆತನ ಮಗನ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾನೆ. ಅನ್ಯರಾದ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡು ಆತನ ರಾಜ್ಯದಲ್ಲಿ, ಆತನ ಸ್ವಾಸ್ಥ್ಯದಲ್ಲಿ ನಮಗೆ ಪಾಲನ್ನ ಇಟ್ಟಿದ್ದಾನೆ. ಆ ಉನ್ನತವಾದಂತ ಕೃಪೆಗೆ ಪಾತ್ರರಾದಂತ ನಾವು ಆ ಉನ್ನತವಾದಂತ ಪಾಲನ್ನ ಪಡೆದುಕೊಳ್ಳಬೇಕಾದಲ್ಲಿ ಇಸ್ರಾಯೇಲರಿಗಿಂತ ಒಂದು ಕೈ ಮುಂದೆ ಹೋಗಿ ದೇವರನ್ನ ಘನಪಡಿಸಬೇಕಾಗಿದೆ, ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ, ದೇವರ ನಾಮಕ್ಕೆ ಭಯಭಕ್ತುಳ್ಳವರಾಗಿ ನಡ್ಕೊಳ್ಳಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ನನ್ನ ಸಾಕ್ಷಿಗಳು, ನೀವು ನನ್ನ ಸಾಕ್ಷಿಗಳು, ನಾನು ಹೋದ ಮೇಲೆ ಈ ಭೂಮಿ ಮೇಲೆ ನೀವು ನನಗೆ ಸಾಕ್ಷಿಗಳಾಗಿ ಇರಬೇಕೆಂಬುದಾಗಿ ಅಪೊಸ್ತಲ ಕಾರ್ಯದಲ್ಲಿ ತನ್ನ ಶಿಷ್ಯರಿಗೆ ದೇವರು ಈ ಮಾತನ್ನ ತಿಳಿಸುವಂತವನಾಗಿದ್ದಾನೆ. ಇಸ್ರೇಲರನ್ನ ತನ್ನ ಸಾಕ್ಷಿಗಳನ್ನಾಗಿ ಆರಿಸಿಕೊಂಡನು, ಅವರು ಬಿದ್ದು ಹೋದ್ರು. ಆದ್ರೆ ಇವತ್ತು ಅದೇ ಜಾಗದಲ್ಲಿ ದೇವರು ನಮ್ಮನ್ನ ತನ್ನ ಸಾಕ್ಷಿಗಳನ್ನಾಗಿ ಆರಿಸಿಕೊಂಡಿದ್ದಾನೆ. ಆದುದರಿಂದ ನಾವು ಈ ಭೂಮಿ ಮೇಲೆ ಆತನಿಗೆ, ಆತನ ವಿಷಯವಾದಂತ ಸಾಕ್ಷಿಯನ್ನ ಈ ಲೋಕದ ಅಂತ್ಯದವರೆಗೂ ನಾವು ನೀಡುವವರಾಗಿ ಬದುಕಬೇಕಾಗಿದೆ. ಇಲ್ಲಿ ಹೇಳ್ತಾನೆ,
ಅಪೊಸ್ತಲರ ಕಾರ್ಯ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇಸ್ರೇಲ್ ಜನಾಂಗ ಅವಕಾಶವನ್ನ ಕಳ್ಕೊಂಡಿತ್ತು. ಇವತ್ತು ಸ್ವಾಮಿ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಲೋಕದ ಕಡೆಯ ಭಾಗದಲ್ಲಿ ನಾವು ವಾಸಿಸುತ್ತಿದ್ದೇವೆ. ಅಬ್ರಾಮನನ್ನ ಕರೆದಂತಹ ದೇವರು ಅಬ್ರಾಮನನ್ನ ಕರೆದ ಹಾಗೆಯೇ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಭೂಮಿಯ ಕಡೇ ಭಾಗದಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಬ್ರಾಮನಿಗೆ ಮಾಡಿದಂತಹ ವಾಗ್ದಾನಗಳನ್ನೇ ನಮ್ಮ ಮುಂದೆಯೂ ಇಟ್ಟಿದ್ದಾನೆ. ಅಬ್ರಾಮನಿಗೆ ಹೇಳಿದಂತ ಮಾತುಗಳನ್ನೇ ನಮಗೂ ತಿಳಿಸುವಂತವನಾಗಿದ್ದಾನೆ. ನಾನೇ ಸತ್ಯ ದೇವರು, ನಿತ್ಯ ಜೀವವು. ಈ ಸತ್ಯವನ್ನ ಲೋಕದ ಕಟ್ಟ ಕಡೆಗೆ ಸಾಕ್ಷಿಯಾಗಿ ನೀನು ಸಾರಬೇಕು. ನಿನ್ನ ಜೀವಿತ ಸಾಕ್ಷಿಯಾಗಿ ಈ ಭೂಮಿ ಮೇಲೆ ನನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವುದಕ್ಕೋಸ್ಕರ ಭೂಮಿಯ ಅಧೋಭಾಗದಿಂದ ನಾನು ನಿನ್ನನ್ನು ಕರೆದಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅಬ್ರಾಮನನ್ನ ಕರೆದ ಹಾಗೆ ನಮ್ಮನ್ನ ಕರೆದು ಅದೇ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಲು ಮನಸ್ಸು ಮಾಡಿದ್ದಾನೆ. ಇಸ್ರಾಯೇಲರನ್ನ ಪ್ರೀತಿಸದಂತ ದೇವರು ಅದೇ ತುಂಬು ಹೃದಯದಿಂದ ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾರೆ. ಇವತ್ತು ನಾವು ದೇವರ ಚಿತ್ತಕ್ಕೆ ಮಣಿದು ದೇವರ ಮಾತುಗಳಿಗೆ ಶ್ರದ್ಧೆಯಿಂದ ನಾವು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಾದರೆ, ದೇವರ ಪರಿಶುದ್ಧವಾದಂತ ಯೋಜನೆ ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ಸಂಪೂರ್ಣವಾಗುವುದಾದರೆ, ದೇವರು ತಾನು ನಂಬಿಗಸ್ತನಾಗಿರುವುದರಿಂದ ತನ್ನ ವಾಗ್ದಾನಗಳು ನಮ್ಮ ಮತ್ತು ನಮ್ಮ ಕುಟುಂಬ, ನಮ್ಮ ಮಕ್ಕಳ ಜೀವಿತದಲ್ಲಿ ನೆರವೇರುವ ಹಾಗೆ ಮಾಡುವಂತವನಾಗಿದ್ದಾನೆ. ಯುಗ ಯುಗಾಂತರಗಳಿಂದ ದೇವರ ಈ ಸತ್ಯದ ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಗೆ ಸಾರಲ್ಪಡುತ್ತಾ ಇದೆ. ಇನ್ನೂ ಸಹ ಈ ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಯವರೆಗೆ ಸಾರಲ್ಪಡಬೇಕಾಗಿದೆ. ಅದರಲ್ಲಿ ನಾನು ಮತ್ತು ನೀವು ಅಬ್ರಾಮನ ಹಾಗೆ ಆರಿಸಲ್ಪಟ್ಟಂತಹ ಜನಾಂಗವಾಗಿದ್ದೇವೆ. ಆ ಸಾಕ್ಷಿಗಳಾಗಿ ಈ ಭೂಮಿ ಮೇಲೆ ಜೀವಿಸಬೇಕಾಗಿದೆ. ಯೆಶಾಯನು ಬರೀತಾನೆ, ನಾನು ಮತ್ತು ನನ್ನ ಮಕ್ಕಳು ಈ ಭೂಮಿ ಮೇಲೆ ಸೂರ್ಯ ಚಂದ್ರರ ಹಾಗೆ ಗುರುತುಗಳ ಹಾಗೆ ಇದ್ದೇವೆ. ಈ ಭೂಮಿ ಮೇಲೆ ಸೂರ್ಯ ಚಂದ್ರರನ್ನ ಗುರುತು ಹಿಡಿಯದಂತ ಜೀವಿ ಒಂದೂ ಇಲ್ಲ, ಒಬ್ಬ ಮನುಷ್ಯನೂ ಇಲ್ಲ. ಒಂದು ವೇಳೆ ನಾನು ಮತ್ತು ನೀವು ದೇವರ ವಾಕ್ಯದ ಬಲದಿಂದ ಸಾಕ್ಷಿಗಳಾಗಿ ಜೀವಿಸುವುದಾದರೆ, ಸೂರ್ಯ ಚಂದ್ರರ ಹಾಗೆ ಈ ಭೂಮಿ ಮೇಲೆ ನಾವು ಸಹ ಗುರುತುಗಳಾಗಿ ನಿಲ್ಲುವಂತವರಾಗಿದ್ದೇವೆ. ಅಂತ ಮಹಾಕೃಪೆಯನ್ನ ದೇವರು ತನ್ನ ಸೇವೆಯಲ್ಲಿ ತನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಾನೆ. ಯಾವ ಇಸ್ರೇಲ್ ಜನಾಂಗವು ಕಳೆದುಕೊಂಡಿರುತ್ತೋ ಅದೇ ಆಶೀರ್ವಾದವನ್ನ ಇವತ್ತು ಸ್ವಾಮಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ಆಶೀರ್ವಾದವನ್ನ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗಬೇಕಾಗಿದೆ. ಆಶೀರ್ವಾದವನ್ನ ನಮ್ಮ ಮುಂದೆ ಬರುವಂತ ಜನಾಂಗಗಳು ದೇವರ ಕೃಪೆಯಿಂದ ಹೊಂದಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಾವು ಈ ಭೂಮಿ ಮೇಲೆ ಸ್ಮಾರಕವಾಗಬೇಕಾಗಿದೆ. ಯೇಸು ಕ್ರಿಸ್ತನ ಶಿಲುಬೆ ಆ ಸ್ಮಾರಕವಾಗಿದೆ. ಕ್ರಿಸ್ತನಿಗಾಗಿ ಎಲ್ಲಾ ತ್ಯಾಗವನ್ನ ಮಾಡಿ ದೇವರ ಸತ್ಯದ ಸುವಾರ್ತೆಯನ್ನ ಸಾರುವಲ್ಲಿ ನಮ್ಮ ಜೀವಿತವನ್ನ ಸಮರ್ಪಿಸುವಾಗ ದೇವರ ನಾಮವು ಮಹಿಮೆಯನ್ನು ಘನತೆಯನ್ನು ಹೊಂದುವಂತದ್ದಾಗಿದೆ. ದೇವರ ಯೋಜನೆ ಸಂಪೂರ್ಣವಾಗುವಂತದ್ದಾಗಿದೆ ಮತ್ತು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಅದಕ್ಕಾಗಿ ಸ್ವಾಮಿ ತಾಯಿಯ ಗರ್ಭದಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಭೂಮಿ ಮೇಲೆ ನಮಗೆ ಆಯುಷ್ಕಾಲಗಳನ್ನ ಕೊಟ್ಟಿದ್ದಾನೆ. ಕೊನೆಯ ಉಸಿರಿರುವವರೆಗೂ ನಮ್ಮ ಭಾರವನ್ನ ಹೊತ್ತುಕೊಂಡು ನಿರ್ವಹಿಸ್ತಾನೆ ತನ್ನ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ. ದೇವರ ಆತ್ಮನು ನಮ್ಮನ್ನ ನಡೆಸಲಿ. ಆತನ ಈ ಮಹಾ ಯೋಜನೆಯಲ್ಲಿ ಪಾಲು ಹೊಂದಿರುವಂತ ನಾವು ನಮ್ಮ ಕರ್ತವ್ಯ ಎಷ್ಟೆಂಬುದನ್ನ ಯೋಚಿಸುವಂತ ಶಕ್ತಿಯನ್ನು ಕೊಡಲಿ.
ಕೊಟ್ಟಿರುವಂತ ಸಮಯದ ಬೆಲೆ ಎಷ್ಟೆಂಬುದನ್ನ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನ ಕೊಡಲಿ. ಒಂದೊಂದು ಕ್ಷಣವನ್ನು ದೇವರ ಘನತೆಗಾಗಿ ಉಪಯೋಗಿಸುವಂತ ಸಾಮರ್ಥ್ಯವನ್ನ ಪವಿತ್ರಾತ್ಮ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಅನೇಕ ದೇವರ ಸೇವಕರು ಇದ್ದೀರಾ. ದೇವರು ನಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ, ದೇವರ ಯೋಜನೆ ಈ ಲೋಕದಲ್ಲಿ ಸಂಪೂರ್ಣವಾಗಬೇಕು. ಪ್ರವಾದನೆಗಳು ನೆರವೇರ್ತಾ ಇವೆ, ಇನ್ನು ನೆರವೇರಬೇಕಾಗಿದೆ. ಇದರ ಮಧ್ಯೆ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಸುವಾರ್ತೆ ಸಾರುವಲ್ಲಿ ವೈರಿ ಸೈತಾನನು ದೇವರ ಸುವಾರ್ತೆಯನ್ನು ಬಲವಾಗಿ ಎದುರಿಸುವಂತವನಾಗಿದ್ದಾನೆ. ಸಭೆಯ ದುಸ್ಥಿತಿಯಲ್ಲಿದೆ. ಸಭೆಯಲ್ಲಿರ್ತಕ್ಕಂಥ ಸೇವೆ ಮಾಡುವಂತವರು ಬಲಹೀನರಾಗಿದ್ದಾರೆ. ದೇವರ ನೊಗವನ್ನ ಹೊರಲಾಗದಂತ ಪರಿಸ್ಥಿತಿ ಸಭೆಯಲ್ಲಿ ಎದುರಾಗುತ್ತಾ ಇದೆ. ಹೀಗಿರುವುದರಿಂದ ದೇವರ ಬರಣವು ಶೀಘ್ರವಾಗಬೇಕಾದ್ರೆ ಕರ್ತನು ಮಹಾಕೃಪೆಯುಳ್ಳವನಾಗಿ ತನ್ನ ಭುಜಬಲ ಪರಾಕ್ರಮದಿಂದ ಸಭೆಯಲ್ಲಿ ಕಾರ್ಯ ಮಾಡಬೇಕಾಗಿದೆ. ಬಿದ್ದು ಹೋದವರನ್ನ ದೇವರು ಬಲಗೊಳಿಸಿ, ಸೋತವನಿಗೆ ತ್ರಾಣವನ್ನು, ಬಲಹೀನನಿಗೆ ಬಹು ಬಲವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡದಂತ ದೇವರು ಸಭೆಯಲ್ಲಿ ಮತ್ತೆ ಮರುಸ್ಥಾಪನೆಯನ್ನ ಮಾಡಿ ಪುನರುಜ್ಜೀವನವನ್ನು ಉಂಟು ಮಾಡಿ, ಇವತ್ತು ಯಾವ ಸಭೆ ದೇವರ ಪರಿಶುದ್ಧವಾದ ನಿಬಂಧನೆಗಳನ್ನ ಎತ್ತಿ ಹಿಡಿದು ಲೋಕಕ್ಕೆ ನಿಜವಾದಂತ ರಕ್ಷಕನನ್ನ ಪ್ರಚುರಪಡಿಸುತ್ತಿದೆಯೋ, ಆ ಸಭೆಯು ದೇವರ ಘನತೆಗೆ ತಕ್ಕ ಹಾಗೆ, ದೇವರ ನಾಮವನ್ನು ಘನಪಡಿಸುವ ಹಾಗೆ ಪವಿತ್ರಾತ್ಮ ದೇವರ ಮಳೆಯನ್ನ ದೇವರು ಸುರಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಜೊತೆಗೆ ಕಷ್ಟ, ಕಾಯಿಲೆ, ಬಾಧೆಗಳಿಂದ ಬಳಲುತ್ತಿರುವಂತ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಇದಲ್ಲದೆ ಪ್ರಕೃತಿ ವಿಕೋಪಗಳಿಗೆ ಸಿಕ್ಕಿ ನಲುಗುತ್ತಿರುವಂತ ಜನರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ದೇವರ ಸತ್ಯದ ಸುವಾರ್ತೆಯನ್ನ ಇನ್ನೂ ಅರಿಯಲಾರದಂತ ಎಷ್ಟೋ ದೇಶಗಳಿವೆ. ಆ ದೇಶಗಳಿಗೆ ದೇವರ ಕೃಪೆಯ ಬಾಗಿಲು ತೆರೆಯಲ್ಪಟ್ಟು ಸುವಾರ್ತೆ ಸಾರಲ್ಪಡುವ ಹಾಗೆ ಕರ್ತನು ಕೃಪೆ ತೋರಬೇಕೆಂಬುದಾಗಿ ಪ್ರಾರ್ಥಿಸಬೇಕಾಗಿದೆ. ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರಾರ್ಥಿಸಬೇಕೆಂಬುದಾಗಿ ಹಿರಿಯರಾದಂತ ವಿಜಯಕುಮಾರ್ ಅವರಿಗೆ ನಾನು ಕೇಳ್ಕೊಳ್ತೇನೆ. ನೀವು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದಿರುವಂತ ಎಲ್ಲರಿಗೂ ಕರ್ತನ ಹೆಸರಲ್ಲಿ ಶುಭಾಶಯಗಳನ್ನು ಹಾಗೂ ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತಾ, ಉತ್ತಮವಾದ ಸಂದೇಶಕ್ಕಾಗಿ ಬೋಧಕರನ್ನು ನಾನು ವಂದಿಸುತ್ತೇನೆ. ಕೂಡಿ ಬಂದಿರೋರಿಗೆ ಮತ್ತೆ ವಂದಿಸುತ್ತೇನೆ. ನಾವೆಲ್ಲರೂ ದೇವರಿಗೆ ಸಾಕ್ಷಿಗಳಾಗಿ ನಾವು ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯ. ಆದ ಕಾರಣ ಈಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸೀನಾಗಿರುವ ಸರ್ವಶಕ್ತನಾಗಿರುವ ತಂದೆ ದೇವರೇ, ನಿನ್ನ ಪಾದಗಳಿಗೆ ಬಿದ್ದು ಹಬ್ಬ ಎಂದು ಬೇಡಿಕೊಳ್ಳುವ ಭಾವಿಗಳಾದ ನಮ್ಮನ್ನ ಸಂಭ್ರಮಿಸಿ ಕಳೆದ ವಾರವೆಲ್ಲ ನಮ್ಮನ್ನ ಕಾದು ಕಾಪಾಡಿ ಮತ್ತೊಂದು ಸಬ್ಬತ್ ದಿನದಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ನಾಮ ಸಲ್ಲಿಸಲು ಕೂಡಿ ಬಂದಿರುವಾಗ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹೌದು ಸ್ವಾಮಿ, ನಾವು ಸದಾ ಎಚ್ಚರವಾಗಿದ್ದು ನಿನ್ನ ನಾಮವನ್ನು ಕೊಂಡಾಡುತ್ತಾ ನಿನ್ನಿಂದ ಸಿಕ್ಕುವಂತ ಸೌಭಾಗ್ಯವನ್ನು ಹೊಂದಿಕೊಂಡು ನಿನ್ನ ನಿರೀಕ್ಷೆಯಲ್ಲಿ ಜೀವಿಸಿ ನಿನ್ನ ರಾಜ್ಯಕ್ಕಾಗಿ ಎದುರುಣುವ ಮಕ್ಕಳಾಗುವಂತೆ ನಮ್ಮನ್ನ ರೂಪಿಸು. ಒಂದು ಅಂತ್ಯಕಾಲದಲ್ಲಿ ಕೆಟ್ಟ ಪ್ರಪಂಚದಲ್ಲಿ ನಾವಿರುವಾಗ ಸೈತಾನ್ನ ನಾನಾ ರೀತಿಯಾದ ಶೋಧನೆಗಳಿಂದ ನಮ್ಮನ್ನ ಪಾಲು ಮಾಡಿಸ್ತಾನೆ. ನಿನ್ನ ಕೃಪೆ ನಮ್ಗೆ ಯಾವಾಗಲೂ ಬೇಕು. ನೀನೇ ನಮ್ಮನ್ನ ಸಂಬಂಧಿಸು. ಇದು ನಡೆಸಿದಂತ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ, ವಿಶೇಷವಾಗಿ ಈ ಒಂದು ಕೂಟವನ್ನು ನಡೆಸುವಂತ ಬೋಧಕರನ್ನ ಕುಟುಂಬವನ್ನು ಆಶ್ರಯಿಸಿ ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ಬಲಪಡಿಸು. ಜೊತೆಗೆ ಬಂದಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯನ್ನು ನೀನು ವಿಶೇಷವಾಗಿ ಆಶ್ರಯಿಸಿ ನಾವೆಲ್ಲರೂ ಸಹ ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮನ್ನು ಬಲಪಡಿಸು. ಹೌದು ಸ್ವಾಮಿ, ನಮಗೆ ಲೋಕದಲ್ಲಿ ಒಂದೇ ಒಂದು ನಿರೀಕ್ಷೆ ಏನೆಂದ್ರೆ ನಿನ್ನ ಸ್ವಚ್ಛ ಕೊಂಡಾಡೋದು ಹಾಗೂ ನಿನ್ನ ರಾಜ್ಯಕ್ಕಾಗಿ ಎದುರುವುದು ಅಷ್ಟೇ. ಎಲ್ಲ ನಿಸ್ವರವಾದ ಈ ಲೋಕದಲ್ಲಿ, ಶಾಶ್ವತವಲ್ಲದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಹೌದು ಸ್ವಾಮಿ, ನಿನ್ನನ್ನು ಘನಪಡಿಸುವುದಕ್ಕೂ ಅನೇಕ ಅನ್ಯರಿಗೆ ಮಾದರಿಗಳ ಮಕ್ಕಳಾಗಿ ನಿಲ್ಲುವುದಕ್ಕೆ ನಮಗೆ ಬೇಕಾದ ಆತ್ಮೀಯ ವರದಾನ ತುಂಬ ಇದನ್ನ ದೇವಾಲಯಕ್ಕೆ ಹೋಗಿ ಹೆಚ್ಚಾಗಿ ನಾಮ ಸೃಷ್ಟಿ ಕೊಂಡಾಡುವುದಕ್ಕೆ ಬೇಕಾದ
ಎಲ್ಲಾ ರೀತಿಯ ಸಮಾಧಾನ ಶಾಂತಿ ನೀನೇ ನಗರಿಸು ನಮ್ಮ ಬಲಪಡಿಸಿ. ವಿಶೇಷವಾಗಿ ಸ್ವಾಮಿ ಎಲ್ಲಾ ಕಷ್ಟ ಸಂಕಟಗಳು ಗಂಡಾಂತರ ಇಕ್ಕಟ್ಟು ಶೋಧನೆಯಿಂದ ಕೂಡಿ ಬಂದಂತೆ ಅನೇಕರಿಗೆ ನೀನು ಆಶ್ರಯಿಸಿ ಅವರಿಗೆಲ್ಲರಿಗೂ ಬೇಕಾದ ಎಲ್ಲ ಆತ್ಮೀಯ ವರದಾನಗಳನ್ನು ತುಂಬಿ ನಿನ್ನ ಕೃಪೆಯಿಂದ ಸಮೃದ್ಧಿ ನಿರೀಕ್ಷೆಯಲ್ಲಿ ಸಂತೋಷ ಸಮಾಧಾನದಿಂದ ಜೀವಿಸೋದಕ್ಕೆ ಬೇಕಾದ ಎಲ್ಲ ವರದಾನಗಳನ್ನು ಅನುಗ್ರಹಿಸಬೇಕೆಂದು ನೆನೆಸಲಿ ನಾವು ಪ್ರಾರ್ಥಿಸುತ್ತೇವೆ. ನೀನು ನಮಗೆ ಆಧಾರವಾಗಿದ್ದು ನಮ್ಮನ್ನು ಸಂರಕ್ಷಣೆ ನಡೆಸು. ಎಲ್ಲಾ ವಿಷಯಗಳಲ್ಲೂ ನೀನೇ ನಮಗೆ ಬೆಳಕಾಗಿದ್ದು ನಡೆಸ್ತಾ ಬರಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನು ಆಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಇಲ್ಲವಾದರೆ ಪ್ರಾರ್ಥನೆಗೆ ಹೋಗೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತಹ ನಮ್ಮ ತಂದೆಯಾದ ದೇವರೇ, ನೀನು ಉನ್ನತೋನ್ನತನು, ಪರಾಕ್ರಮಿಶಾಲಿಯು, ರಾಜಾದಿ ರಾಜನು ಆಗಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಮಹಾಕೃಪೆಯುಳ್ಳವನಾಗಿ ಈ ಭೂಮಿ ಮೇಲೆ ಮಾನವರಾದ ನಮ್ಮನ್ನ ನೀನು ಪ್ರೀತಿಸಿದ್ದರಿಂದ ನಿನ್ನ ನಿಜ ಸ್ವರೂಪವನ್ನ ಅರಿಯುವಂತ, ನಿನ್ನ ಮಹತ್ವವನ್ನ ತಿಳಿಯುವಂತ ಹಾಗೂ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ಪಾಪಿಗಳಾದ ನಮಗೆ ಒದಗಿಸಿಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯೇ, ನಮ್ಮ ಪೂರ್ವಿಕರು ಇಂಥ ಅವಕಾಶವನ್ನ ಕಳೆದುಕೊಂಡರು. ಕರ್ತನೆ, ಅವರಂತೆಯೇ ಅವಿಧೇಯರು ಮೊಂಡರು ಆಗಿದ್ದ ನಮ್ಮ ಮೇಲೆ ನೀನು ವಿಶೇಷವಾದ ಕರುಣೆಯನ್ನ ಹೊಂದಿದವನಾಗಿ ದಯೆಯನ್ನ ನಮಗೆ ಅನುಗ್ರಹಿಸಿ ನಾವು ನಿನ್ನ ಮಕ್ಕಳಾಗುವಂತ ಸೌಭಾಗ್ಯವನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಈ ರಕ್ಷಣೆಯ ಯೋಜನೆಯಲ್ಲಿ ಸಾವಿರ ವರ್ಷಗಳು ಕಳೆದು ಹೋಗಿವೆ ಸ್ವಾಮಿ. ಈ 1000 ವರ್ಷಗಳಲ್ಲಿ ಮಹಾಕೃಪೆಯುಳ್ಳವನಾಗಿ ಇಂದು ಬದುಕುತ್ತಿರುವ ನಾವು ನಿನ್ನ ಹೆಸರನ್ನ ಹೇಳಿಕೊಂಡು ಯಾವ ಜನಾಂಗವನ್ನ ನೀನು ಸಾವಿರ ವರ್ಷಗಳ ಹಿಂದೆ ಈ ಉದ್ದೇಶಕ್ಕಾಗಿ ಆರಿಸಿಕೊಂಡಿಯೋ ಆ ಜನಾಂಗವನ್ನ ತೊರೆದು ನಮಗೆ ಸ್ವಾಮಿ ಅವರು ಅನುಭವಿಸಬೇಕಾದಂತ ಸ್ವಾಸ್ಥ್ಯವನ್ನ ನಮ್ಮ ಪಾಲಿಗೆ ಇಟ್ಟು ಅದನ್ನ ನಮ್ಮ ಉಡಿಲಿಗೆ ಹಾಕಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಮಹಾಕೃಪೆಗೆ ನಾವು ಯಾವ ವಿಧದಲ್ಲಿಯೂ ಯೋಗ್ಯರಲ್ಲ ಸ್ವಾಮಿ. ನಾವು ಅಪಾತ್ರರು, ಅಯೋಗ್ಯರು ಆದಾಗ್ಯೂ ನಿನ್ನ ಮಹಾಕೃಪೆಯಿಂದಲೇ ನಮಗೆ ಈ ಮಹಾ ಸೌಭಾಗ್ಯವನ್ನು ಕೊಟ್ಟಿದಿ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಜೀವ ಮರಣಗಳ ಮಾರ್ಗಗಳನ್ನ ನಮ್ಮ ಮುಂದೆ ಇಟ್ಟಿದ್ದಿ. ನಾವು ಜೀವ ಮಾರ್ಗವನ್ನೇ ಆರಿಸಿಕೊಳ್ಳುವಂತ ಆತ್ಮನನ್ನ ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಆದುದರಿಂದ ನಾವು ಬಲವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನಿನ್ನ ವಾಕ್ಯಗಳಲ್ಲಿ ಭರವಸೆ ಇಟ್ಟವರಾಗಿದ್ದೇವೆ ಸ್ವಾಮಿ. ನಿನ್ನ ಪ್ರವಾದನ ನುಡಿಗಳನ್ನ ಗ್ರಹಿಸಿಕೊಂಡು ಅದರಲ್ಲಿರುವಂತ ಪ್ರತಿಯೊಂದು ತಾತ್ಪರ್ಯಗಳನ್ನು ಮನಸಾರೆ ಕರ್ತನೆ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಿನ್ನನ್ನ ತಿಳಿಯದೆ ಇರುವಂತ ಮೂಢ ಜನಾಂಗಕ್ಕೆ ನಿನ್ನ ಪರಿಶುದ್ಧವಾದಂತ ಸತ್ಯದ ತಿಳುವಳಿಕೆಯನ್ನ ತಿಳಿಸುವುದರ ಮುಖಾಂತರವಾಗಿ ಮೂರ್ಖ ಜನಾಂಗವನ್ನ ನಿತ್ಯ ರಾಜ್ಯಕ್ಕೆ ಯೋಗ್ಯರಾದಂತ ನೀತಿವಂತರನ್ನಾಗಿ ಮಾಡುವಂತ ಕೃಪೆಯನ್ನ ಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಂಧಕಾರದ ದೊರೆತನದಲ್ಲಿ ಬಿದ್ದು ಹೋಗಿರುವಂತ ಈ ಲೋಕಕ್ಕೆ ನಮ್ಮನ್ನ ಬೆಳಕಾಗಿ ಸಾಕ್ಷಿಗಳನ್ನಾಗಿ ಇಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ನೀನು ಕೊಟ್ಟಿರುವಂತ ಕುಟುಂಬ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಮ್ಮ ಪೂರ್ವಿಕರು ಕಳೆದುಕೊಂಡಂತ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಿ. ಆ ಆಶೀರ್ವಾದವನ್ನ ನಾವಾಗಲಿ ನಮ್ಮ ಮಕ್ಕಳಾಗಲಿ ಕಳೆದುಕೊಳ್ಳದಂತೆ ಕೃಪೆಯುಳ್ಳವನಾಗಿರು ಸ್ವಾಮಿ. ನಮ್ಮನ್ನ ಕೈ ಹಿಡಿದು ನಡೆಸು. ದಯೆಯಿಂದ ನಮ್ಮನ್ನ ಮುನ್ನಡೆಸು. ನಮ್ಮ ಕಾಲು ಎಡುವದಂತೆ, ನಾವು ಜಾರಿ ಬೀಳದಂತೆ, ನಿನ್ನ ಮಾರ್ಗಗಳಿಂದ ಅಗಲಿ ಹೋಗದಂತೆ ನಿನ್ನ ಪರಿಶುದ್ಧವಾದ ಮಾರ್ಗದಲ್ಲಿ
ನೀನೆ ಎಡಬಲಕ್ಕೆ ಸ್ವಾಮಿ ಅಗ್ನಿ ಪ್ರಕಾರವಾಗಿದ್ದು ದೂತರ ಬೇಲಿನ ಹಾಕಿ ನಿನ್ನ ಸನಾತನ ಮಾರ್ಗದಲ್ಲಿ ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಡೆಯುವಂತಹ ಶಕ್ತಿಯನ್ನು ಕೊಡು ಸ್ವಾಮಿ. ಪವಿತ್ರಾತ್ಮ ದೇವರನ್ನ ನಮ್ಮಲ್ಲಿ ನೆಲೆಗೊಳಿಸು. ಪರಿಶುದ್ಧಾತ್ಮ ದೇವರು ದಿನದಿಂದ ದಿನಕ್ಕೆ ತಿಳಿಯಬೇಕಾದ ಸಕಲ ಸತ್ಯವನ್ನ ನಮಗೆ ತಿಳಿಯಪಡಿಸಿ ಅದಕ್ಕೆ ಸಾಕ್ಷಿಯಾಗಿ ಜೀವಿಸಲು ಬೇಕಾದಂತಹ ಶಕ್ತಿಯನ್ನ ನೀಡಿ ನಿನ್ನ ನಾಮದ ಘನತೆಗಾಗಿ ನಮ್ಮನ್ನ ಉಪಯೋಗಿಸಿಕೊಳ್ಳಲಿ ಸ್ವಾಮಿ. ತಿಳಿಯೋದು ನಮ್ಮ ತಪ್ಪು ಅಪರಾಧ ಪಾಪಗಳನ್ನ ಕ್ಷಮಿಸು ಸ್ವಾಮಿ. ನಮ್ಮ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಈ ಕೊನೆ ಕಾಲದಲ್ಲಿ ನಿನಗೆ ಯೋಗ್ಯರಾದಂತ ಮಕ್ಕಳಾಗಿ ಸಲ್ಲತಕ್ಕ ಸಾಕ್ಷಿಯ ಜೀವಿತವನ್ನ ಸಲ್ಲಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲ ಕೊರತೆಗಳನ್ನ ನೀಗಿಸು, ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು, ಕಷ್ಟ ಕಾಯಿಲೆ ಬಾಧೆ ಬಂಧನಗಳಿಂದ ದೂರ ಮಾಡು. ನಿನ್ನ ವೈರಿಯಾಗಿರ್ತಕ್ಕಂಥ ಸೈತಾನನು ನಮ್ಮ ಮುಂದೆ ನಮ್ಮನ್ನ ಕರ್ತನೆ ತೊಂದರೆ ಪಡಿಸಲು ನಿಂತಿದ್ದಾನೆ. ಆತನನ್ನ ನೀವು ಎದುರಿಸು, ಆತನ ಕಾರ್ಯಗಳನ್ನ ಲಯಪಡಿಸು. ನಿನ್ನ ಸೇವೆಯಲ್ಲಿ ನಮ್ಮ ಮಾರ್ಗಗಳನ್ನ ಸರಾಗ ಮಾಡು. ನೀನು ಮುಂದೆ ನಡೆ, ನಾವು ನಿನ್ನ ಹಿಂದೆ ನಡೆದು ಸ್ವಾಮಿ ಮಾಡಬೇಕಾದಂತ ಸೇವೆಯಲ್ಲಿ ನಿನ್ನನ್ನು ಘನಪಡಿಸ್ಲಿಕ್ಕಾಗುವಂತೆ ಕೃಪೆ ತೋರು. ಸಭೆಯನ್ನ ನಿನ್ನ ಹಸ್ತಕ್ಕೊಪ್ಪಿಸುತ್ತೇನೆ. ಸಭೆ ಬಲಹೀನವಾಗಿದೆ. ಕರ್ತನೆ ನಿನ್ನ ಕೃಪೆ ಇರಲಿ. ಈ ಪರಿಸ್ಥಿತಿಯಿಂದ ಸಭೆಯನ್ನ ಮೇಲೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸಭೆಗಳು ಸ್ವಾಮಿ ಮುಚ್ಚಲ್ಪಟ್ಟಿವೆ. ಆರಾಧನೆ ನಿಂತು ಹೋಗಿವೆ. ಸುವಾರ್ತೆ ಸ್ಥಗಿತಗೊಂಡಿದೆ. ಕಂಗಾಲಾಗಿದ್ದೇವೆ ಸ್ವಾಮಿ. ಏನ್ ಮಾಡ್ಬೇಕು ನಮ್ಗೆ ದಿಕ್ಕು ತಿಳಿಯದಂತಾಗಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವು ಹರಕೊಂಡು ತಿನ್ನುವಂತ ಮನೋಪ್ರವೃತ್ತಿಯಲ್ಲಿ ತುಂಬಿಕೊಂಡಿದ್ದೇವೆ. ಈ ಅಂತ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಇಸ್ರೇಲರ ಮಧ್ಯದಲ್ಲಿ ಹೀಗಿತ್ತೋ ಇಲ್ಲವೋ ಅದಕ್ಕಿಂತ ಭಾರವಾದಂತ ಪರಿಸ್ಥಿತಿಗಳನ್ನ ಈ ಹೊತ್ತು ಸಭೆಯಲ್ಲಿ ನಾವು ನೋಡ್ತಿದ್ದೇವೆ ಸ್ವಾಮಿ. ಕರ್ತನೆ ಮಹಾಕೃಪೆಯುಳ್ಳವನಾಗಿ ಈ ಪರಿಸ್ಥಿತಿಯಿಂದ ನಮ್ಮನ್ನ ಪಾರು ಮಾಡು. ನಾವೆಲ್ಲರೂ ನಿನ್ನ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಸಿದ್ಧಿಗೆ ಬರುವಂತೆ ನಮ್ಮ ಮುಂದಿಟ್ಟಿರುವಂತ ಉನ್ನತವಾದ ಗುರಿಯನ್ನ ಸ್ವಾಮಿ, ಯೋಜನೆಯನ್ನ ಸ್ವಾಮಿ ನಮ್ಮ ಜೀವಿತದಲ್ಲಿ ಗುರಿಯಾಗಿಟ್ಟುಕೊಂಡು ಅದನ್ನ ನಾವು ಸಾಧಿಸಲು ಎಲ್ಲವನ್ನ ಸ್ವಾಮಿ ಯೇಸುಕ್ರಿಸ್ತನ ಶಿಲುಬೆಗೆ ಹಾಕಿ ನಮ್ಮ ಜೀವಿತದಲ್ಲಿ ನಿಶ್ಚಿತವನ್ನು ನೆರವೇರಿಸಲಿಕ್ಕಾಗುವಂತೆ ನಮ್ಮಲ್ಲಿ ಕಾರ್ಯ ಸಾಧಿಸು ಉಪಯೋಗಿಸುವ ಸ್ವಾಮಿ. ಕರ್ತನೆ, ಅನೇಕ ಮಕ್ಕಳು ಡೆಂಗ್ಯೂ ಜ್ವರದಿಂದ ಬಳಲ್ತಿದ್ದಾರೆ. ಅವರನ್ನ ನೀನು ಬಿಡುಗಡೆ ಮಾಡು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಕೇಡಿನಿಂದ ತಪ್ಪಿಸು ಸ್ವಾಮಿ. ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಿರುವಂತ ಅನೇಕ ಜನರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಮ್ಮ ಭಾರತ ದೇಶದಲ್ಲಿ, ಉತ್ತರ ಭಾರತದಲ್ಲಿ ಹಾಗೂ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸ್ವಾಮಿ ಸಾಕಷ್ಟು ಸಂಕಷ್ಟಗಳು, ಸಾವು ನೋವುಗಳು ಸಂಭವಿಸಿವೆ. ಆ ಕುಟುಂಬಗಳನ್ನು ಪರಾಮರ್ಶಿಸು. ಅವರಿಗಿನ್ನ ಮೇಲಿತ್ತು ಅವರಿಗೆ ಬೇಕಾದಂತ ಎಲ್ಲಾ ಕೃಪೆಯನ್ನ ನೀಡಿ ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ನಿನ್ನನ್ನು ಆರಾಧಿಸುತ್ತ ಸೌಭಾಗ್ಯವನ್ನು ಕೊಡು ಸ್ವಾಮಿ. ಸಮಾಧಾನದ ಬದುಕನ್ನ ದಯಪಾಲಿಸು ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿರುವಂತ ನಿನ್ನ ಪ್ರಿಯರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಗೊಪ್ಪಿಸ್ತೇವೆ ಸ್ವಾಮಿ. ಸೇವೆಯ ಭಾರವನ್ನು ಹೊತ್ತುಕೊಂಡು ನಿನ್ನ ಸನ್ನಿಧಾನಕ್ಕೆ ಬರುವಾಗ ಸ್ವಾಮಿ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಅಬ್ರಾಹ್ಮನನ್ನ ಆಶೀರ್ವದಿಸಿದ ಹಾಗೆ ಆಶೀರ್ವದಿಸು. ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರುವಂತೆ ಕಾರ್ಯ ಮಾಡು ಸ್ವಾಮಿ. ನಾವೆಲ್ಲರೂ ಆ ವಾಗ್ದಾನಗಳಿಗೆ ಪಾತ್ರರಾಗಿ ಈ ಭೂಮಿ ಮೇಲೆ ಸೂರ್ಯ ಚಂದ್ರರ ಹಾಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಕೃಪೆ ತೋರು ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲಿರಲಿ. ಈ ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ದಿನದ ಆರಾಧನೆಯನ್ನ ಆಶೀರ್ವದಿಸು. ಕೂಡಿ ಬರುವಂತ ಪ್ರತಿಯೊಂದು ಮಂದಿಯನ್ನ, ಸಭೆಯನ್ನ ಆಶೀರ್ವದಿಸು. ಕಷ್ಟ ಕಾಯಿಲೆಗಳಲ್ಲಿ ಇರ್ತಕ್ಕಂಥ ಮುಟ್ಟಿ ಗುಣಪಡಿಸು. ನಿನ್ನ ಆಲಯಕ್ಕೆ ಬಂದು ಸುಖದಿಂದಲೂ ಸಂತೋಷದಿಂದಲೂ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ತೃಪ್ತಿಯಿಂದಲೂ ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರು. ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನೀನು ಮಾಡಿದ ಮೇಲಿಗಾಗಿ, ತೋರಿದಂತ ಪ್ರೀತಿಗಾಗಿ, ಎಲ್ಲ ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಮಗೋಸ್ಕರ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ.
ನಮ್ಮ ಅನ್ನದಿಂದ ಆಹಾರವನ್ನು ಈಗ ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೀಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. Praise God. Praise the Lord. ಎಲ್ಲರಿಗೂ Happy ಸಬ್ಬತ್ Sabbath. ಅಂತ. ಎಲ್ಲರಿಗೂ ಹ್ಯಾಪಿ Happy ಸಬ್ಬತ್. Sabbath. ಎಲ್ಲರಿಗೂ ನಿಮ್ಗೂ ಹ್ಯಾಪಿ ಸಹ happy ಸಾಬತ್. Sabbath ಅಂತೀವಿ. ಸಾಬತ್. Praise God. Praise God. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಬಲ ಹೊಂದುವ ಹಾಗೆ ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಿಕೊಳ್ಳಲಿ, ತನ್ನ ಸೇವೆಯಲ್ಲಿ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್. Thank you, Pastor.